ಈಗ ಯೂಟ್ಯೂಬರ್ಸ್ಗಳು ಹೊರದೇಶಕ್ಕೆ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ದೇಶದ ಮಾನ ಮರ್ಯಾದೆ ಹೋಗ್ತಾ ಇದೆ, ನಮ್ಮನ್ನ ಹೀಯಾಳ್ಸೋದ್ರಲ್ಲೇ ಬಂದ್ರಿ ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ. ಈ ತರ ಮನಸ್ಥಿತಿ ಇರೋದ್ರಿಂದ ನಮ್ಮ ದೇಶ ಕೆಳಗೆ ಹೋಗ್ತಾ ಇದೆ ಹೊರತು ಹೊರದೇಶಕ್ಕೆ ಹೋಗಿ ವಿಡಿಯೋ ಮಾಡೋದ್ರಿಂದ ಅಲ್ಲ. ನಾವು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು ಅಷ್ಟೇ ಪ್ರತಿ ವರ್ಷ ಹೊರದೇಶಕ್ಕೆ ಹೋಗಿ ಅಲ್ಲಿ ಡೆವಲಪ್ಮೆಂಟ್ ನ ನೋಡ್ಕೊಂಡ್ಬಂದು ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ದೇಶನ ಡೆವಲಪ್ ಮಾಡತಕ್ಕಂತ ಅವಕಾಶ ಅವ್ರಿಗೂ ಇದೆ. ಆದ್ರೆ ಅವ್ರುಗಳು ಪ್ರತಿ ವರ್ಷ ಪ್ರವಾಸಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದು ನಮ್ಮ ಜನಗಳ ಕಥೆನೇ ಇಷ್ಟು, ಏನು ಮಾಡೋಕ್ಕಾಗಲ್ಲ ಇಲ್ಲಿ ಡೆವಲಪ್ಮೆಂಟ್ ಅಂತ ಅವರೇ ನಿರ್ಧಾರ ಆಗೋಗಿದ್ದಾರೆ. ಯಾಕೆ ಅಂದ್ರೆ ಎಲೆಕ್ಷನ್ ಬಂದಾಗ ಅವ್ರು ಕೊಡತಕ್ಕಂತ ₹500 ದುಡ್ಡು, ಮಿಕ್ಸಿ, ಕುಕ್ಕರು ಮತ್ತೆ ಎಣ್ಣೆ ಇದ್ರಗಳಿಗೆ ನಾವು ಕೈ ಚಾಚ್ತಾ ಇರ್ತೀವಿ. ನಾವೇ ರಾಜರಾಗಿದ್ದು ಕೈ ಚಾಚಿದಾಗ ಅವ್ರೇನ್ ಮಾಡ್ತಾರೆ, ಪುಡ್ಗಾಸ್ನ ಎಷ್ಟು ಭಿಕ್ಷುಕರಂತೆ ಟ್ರೀಟ್ ಮಾಡಿ ನಮ್ಮನ್ನ ದೋಚ್ಕೊಂಡು ಹೋಗಿ ನಮ್ಮ ಟ್ಯಾಕ್ಸ್ ಹಣದಲ್ಲಿ ಅವರು ಆಸ್ತಿ ತಗೊಂಡು ಇನ್ನೊಂದು ಹೊರದೇಶದಲ್ಲಿ ಫ್ಲಾಟ್ ಬಂಗ್ಲೆ ಮಾಡ್ಕೊಂಡು ಅವ್ರ ಮಕ್ಕಳು ಹೆಂಡತಿ ಮಕ್ಕಳನ್ನೆಲ್ಲ ಸೇಫ್ ಮಾಡಿಟ್ಟಿರ್ತಾರೆ. ದುಬೈ ತನ್ನ ದೇಶನ ಕಟ್ಟುವಾಗ ತನ್ನ ಹತ್ರ ಸ್ವಂತ ಕರೆನ್ಸಿ ಇಲ್ದಾನೆ ಇಂಡಿಯನ್ ರುಪೀಸ್ನ ಬಳಸ್ತಾ ಇತ್ತು. ಸ್ವತಂತ್ರ ಬಂದಾಗ ಡಾಲರ್ ಮತ್ತೆ ರುಪೀಸ್ದು ವ್ಯಾಲ್ಯೂ ಏನಿದೆ ಸೇಮ್ ಇತ್ತು. ಇವತ್ತಿನ ಯಾವ ಪರಿಸ್ಥಿತಿಲಿದೆ? ದುಡ್ಡು ಮಾಡ್ಕೊಳಕ್ ವಿಡಿಯೋ ಮಾಡ್ತಿದ್ದೀರಾ ಅಂತ ಹೇಳೋರಿಗೆ ನಿಮಗೆ ಗೊತ್ತಿಲ್ದಂಗೆ ದಿಕ್ಕು ತಪ್ಪಿಸಿ ವ್ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದಾದ್ರೆ ಬಹಳಷ್ಟು ಅವಕಾಶ ಇದೆ. ಆದ್ರೂ ಕೂಡ ನಾನು ಒಬ್ಬ ಅಲ್ಲ, ಎಷ್ಟೋ ಯೂಟ್ಯೂಬರ್ಸ್ಗಳು ಹೊರಗಡೆ ಹೋಗಿ ನಿಮ್ಗೆ ಈ ತರ ತೋರಿಸ್ಕೊಡ್ತಾ ಇದ್ದಾರೆ ಅಂದಾಗ ಅವ್ರ ಸ್ವಂತ ದುಡ್ಡನ್ನ ಖರ್ಚು ಮಾಡ್ಕೊಂಡು. ನೀವು ಈಗ ಯೂಟ್ಯೂಬರ್ಸ್ಗೆ ಕೇಳಬೇಕಾಗಿರೋ ಪ್ರಶ್ನೆ, ನೀವು ಕೇಳಬೇಕಾಗಿರೋದು ನೀವು ಆಯ್ಕೆ ಮಾಡ್ತಿರತಕ್ಕಂಥ ಜನಪ್ರತಿನಿಧಿಗಳಿಗೆ. ಆವಾಗಲೇ ನಿಮ್ಮ ಮಕ್ಕಳ ಭವಿಷ್ಯ ಮುಂದೆ ಸರಿ ಹೋಗುತ್ತೆ.